ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ಅಧ್ಯಾಯ 7 ಭಿನ್ನ ರಾಶಿ ಬಗ್ಗೆ ನೋಡಾತಿದ್ದೀವಿ ರೀ. ಅದರೊಳಗೆ 44ನೇ ಪೇಜ್ನಲ್ಲಿರುವಂಥ ಲೆಕ್ಕಾಚಾರಗಳು ಮಾಡಿ ರೈತರಲ್ಲ ಅದನ್ನೆಲ್ಲ ಬಿಡಿಸೀವಿ. ಯಾರು ನೋಡಿಲ್ಲ ಮೇಲೆ ಐಕಾನ್ ಬಟನ್ ಕಾಣತೈತಿ, ಅದನ್ನ ಒತ್ತೋದ್ರ ಮೂಲಕ ನೋಡ್ಬೋದು ರೀ. ಇಂದಿನ ಅವಧಿಯಲ್ಲಿ ಏನು ಮಾಡೋಣ್ರಿ, ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ನೋಡೋಣ್ರಿ. ಭಿನ್ನ ರಾಶಿಗಳ ಸಂಕಲನ ಏನಂದ್ರೆ ಏನ್ರಿ, ಈಗ ಎರಡು ಭಿನ್ನ ರಾಶಿಗಳು ಅದಾವ ತಿಳ್ಕೊರಿ, ಅವನ್ನ ಕೂಡಿಸಿದ್ರಿ ನೋಡ್ರಿ. ಮೀನಾಳ ತಂದೆ ಕೆಲವು ಚಿಕ್ಕಿ ತಯಾರಿಸಿದ್ದಾರಂತ, ಅಂದ್ರೆ ಈ ರೀತಿಯಾಗಿ ಶೇಂಗಾ ಚಿಕ್ಕಿಯನ್ನು ತಯಾರು ಮಾಡ್ಯಾರಂತ. ಮೀನಾ ಅದರ 1/2 ಭಾಗವನ್ನು ತಿಂತಾಳ್ರಂತಾರೆ. ಅಂದ್ರೆ ರೀ ಅರ್ಧ ತಿಂತಾಳು, ಒಂದ್ರೊಳಗೆ ಅರ್ಧ ತಿಂತಾಳು. ಇನ್ನು ಮತ್ತು ಅವಳ ಕಿರಿಯ ಸಹೋದರ 1/4 ಭಾಗ ತಿಂದರು. ಅಂದ್ರೆ ರೀ ಅವು ಇವ್ರು ದೊಡ್ಡವ್ರು ಏನು ಮಾಡ್ತಾರೆ ರೀ, ಮೀನಾ ಇದ್ದವ್ರು ಏನು ಮಾಡ್ತಾರೋ ಅಂದ್ರೆ ಅರ್ಧ ತಿಂತಾರು. ಅವ್ರ ಅಣ್ಣ ಏನು ಮಾಡ್ತಾರೆ, ಅವ್ರ ಸಹೋದರ ಏನು ಮಾಡ್ತಾನೆ ರೀ, ಕಿರಿಯ ಸಹೋದರ ಅಂದ್ರೆ ತಮ್ಮ 1/4 ಭಾಗನ ತಿಂತಾನಂತ. ಹಂಗಾರೆ ಒಟ್ಟು ಚಿಕ್ಕಿಯಲ್ಲಿ ಮೀನಾ ಮತ್ತು ಅವಳ ಸಹೋದರ ತಿಂದ ಭಾಗ ಎಷ್ಟ ಅಂತ ಕೇಳ್ಯಾರ ನೋಡ್ರಿ. ಈ ರೀತಿಯಾಗಿ ಚಿಕ್ಕಿ ಐತಿ. ಇದ್ರೊಳಗೆ 4 ಭಾಗ ಮಾಡೀವ್ರಿ ನಾವು. 4 ಭಾಗ ಯಾಕೆ ಮಾಡೀವ್ರಿ ಅಂದ್ರೆ ರೀ, ಅವ್ರ ತಮ್ಮ ಎಷ್ಟು ತಿಂದಾರ್ರಿ, ಅವ್ರ ತಮ್ಮ 4 ಭಾಗರ 1 ಭಾಗ ತಿಂದಾನ. ಅಂದ್ರೆ ಒಂದು ಚಿಕ್ಕಿ ಒಳಗೆ 4 ಭಾಗ ಮಾಡ್ಯಾರು, 4 ಭಾಗ ಒಳಗೆ 1 ಭಾಗ ತಿಂದಾನ್ರಿ. ಮುಂದೆ ನೋಡ್ರಿ ಅದು ಹೆಂಗಂತ. ನಾವು ಅದನ್ನು ದೃಶ್ಯೀಕರಿಸುವ ಮೂಲಕ ಉತ್ತರವನ್ನು ಕೊಂಡುಕೊಳ್ಳಬಹುದು. ಚಿಕ್ಕಿಯ ಒಂದು ತುಂಡನ್ನು ತೆಗೆದುಕೊಂಡು ಈ ರೀತಿಯಾಗಿ ಅದನ್ನು ಮೊದಲು 2 ಭಾಗಗಳಾಗಿ ವಿಭಾಗಿಸಿದೆ ನೋಡ್ರಿ. ಒಂದು ಚಿಕ್ಕಿ ಇದ್ರಿ, ಆ ಚಿಕ್ಕಿ ತೊಗೊಂಡ್ರಿ. ಇದನ್ನ ಅವ್ರು ಮೀನಾ ತಿಂದಿದ್ದು ಹೆಂಗ್ರಿ ಅಂದ್ರೆ, ಇದೊಂದು ಚಿಕ್ಕಿ ಐತಿ, ಅದ್ರೊಳಗೆ ಪೂರ ಅವ್ರು ಅರ್ಧ ತಿಂದಾರಂತಾರಿ. ಹಾಪ್ ಅಂದ್ರೆ ಏನ್ರಿ, ಅರ್ಧ ಅಂದಂಗ್ರಿ. ಅರ್ಧ ಅಂದಂಗ 1/2 ಅಂದಂಗ್ರಿ. ಹಾಪ್ ಅಂತ ತಿಂದಾರಿ ನೋಡ್ರಿ. ಚಿತ್ರದಲ್ಲಿ ತೋರಿಸಿದಂತೆ ಮೀನಾ ಅದರ 1/2 ಭಾಗವನ್ನು ತಿಂದಾಳು. ಅಂದ್ರೆ 1/2 ಭಾಗ ತಿಂದಾಳ್ರಿ. ಅಂದ್ರೆ ಇದು ಅರ್ಧ ಮುಗಿತ್ರಿ, ಇನ್ನು ಉಳಿದಿದ್ದ ಅರ್ಧ ಅಷ್ಟ ಐತಿ. ಈಗ ನಾವು ಚಿತ್ರದಲ್ಲಿ ತೋರಿಸಿರುವಂತೆ ಉಳಿದ ಅರ್ಧವನ್ನು ಇನ್ನೂ 2 ಭಾಗಗಳಾಗಿ ವಿಭಾಗಿಸೋಣ. ಇವುಗಳನ್ನು ಪ್ರತಿ ತುಂಡು ಇಡೀ ಚಿಕ್ಕಿಯ 1/4 ಭಾಗ ಆಗಿದೆ ನೋಡ್ರಿ. ಇಲ್ಲಿ ಅರ್ಧ ಭಾಗ ಅವ್ರು ತಿಂದಾರ್ರಿ. ಇನ್ನು ಈ ಅರ್ಧ ಭಾಗ ಉಳ್ದೈತಿ. ಈ ಅರ್ಧ ಭಾಗ ಒಳಗೆ ಏನು ಮಾಡ್ನು, 4 ಭಾಗ ಮಾಡ್ಕೊನು. ಅಂದ್ರೆ ರೀ ಟೋಟಲ್ ಆಗಿ 4 ಭಾಗ ಆಕೈತಿ. ಟೋಟಲ್ ಆಗಿ 4 ಭಾಗ ಆತಂದ್ರೆ ಆ 4 ಭಾಗ ಒಳಗೆ ಅರ್ಧ ಇವ್ರು ತಿಂದಾರು, ಇನ್ನು 1/4 ಭಾಗ ಈ ಸಹೋದರ ತಿಂದಾನ್ರಿ. ಈ ಸಹೋದರ ತಿಂದಾನು. ಈ ಉಳಿತಷ್ಟ ಈ ಭಾಗ ಉಳ್ದೈತಿ. ನೋಡ್ರಿ, ಚಿತ್ರದಲ್ಲಿ ತೋರಿಸಿದಂತೆ ಮೀನಾಳ ಸಹೋದರ ಇಡೀ ಚಿಕ್ಕಿಯ 1/4 ಭಾಗ ತಿಂದನು. ಅಂದ್ರೆ ರೀ ನೋಡ್ರಿ ಏನಾಗತೈತಿ, ಇದು 4 ಭಾಗ ಮಾಡೀವಿ. 4 ಭಾಗ ಮಾಡಿದ್ರೆ ಮೀನಾ ಎಷ್ಟು ತಿಂದಾಳ ನೋಡ್ರಿ. ಇದು 1/4 ಆತು, ಇದು 1/4 ಆತು. ನಮಗೆ ಗೊತ್ತೈತ್ರಿ. ಛೇದಗಳು ಸಮ ಇದ್ದು ಅಂದ್ರೆ ಕೂಡ್ಸೋದೇನು ಆರಾಮ್ ಈಸಿ ಐತಿ. ಇಲ್ಲಿ ಪ್ಲಸ್ ಆಗ್ರಿ, ಇದು 2 ಬತ್ತು. 2 ಒಂದ್ಲೆ 2 2 ಅಂದ್ರೆ ಈಕೆ ಅರ್ಧ ಭಾಗ ತಿಂದಾಳ್ರಿ. ಈಗ ಇದು 1/4, ಇದು 1/4 ಅವ್ರು ತಿಂದಾರ. ಉಳ್ದಿದ್ದು ಎಷ್ಟ, ಇಷ್ಟು ಉಳ್ದೈತ್ರಿ. ಇದ್ರೊಳಗೆ 1/4 ಭಾಗ ಯಾರು ತಿಂದಾರಂತ, ಅವ್ರ ತಮ್ಮ ತಿಂದಾನಂತ. ಅವ್ರ ತಮ್ಮ ತಿಂದಾನ್ರಿ. ಹಂಗಾರ ಟೋಟಲ್ ಆಗಿ ಎಷ್ಟು ಭಾಗ ಆತು ರೀ ಅಂದ್ರೆ ಇವನ್ನೆಲ್ಲ ಕೂಡಿಸ್ಬೇಕ್ರಿ. 1/4 ಪ್ಲಸ್ 1/4 ಪ್ಲಸ್ 1/4 ಎಷ್ಟಾಯ್ತು. ಇದು ಛೇದ ಒಳಗೆ 4 ಸಮ ಅದಾವ್ರಿ. 4 ಇಡ್ರಿ, 1 2 3 ಅಂದ್ರೆ 3/4 ಭಾಗವನ್ನು ತಿಂದಾರ. ಇನ್ನು ಚಿತ್ರದಲ್ಲಿ ತೋರಿಸಿದಂತೆ ಮೀನಾಳ ಸಹೋದರ ಇಡೀ ಚಿಕ್ಕಿಯ 1/4 ಭಾಗವನ್ನು ತಿಂದನು. ಒಟ್ಟಾರೆ ತಿಂದ ಚಿಕ್ಕಿಯ 1/2 ಮೀನಾ ಮತ್ತು 1/4 ನೋಡ್ರಿ. ಅವಳ ಸಹೋದರ 2 ಚಿಕ್ಕಿ ತಿಂದ್ರಿ. 1/2 ಅವ್ರ ತಂಗಿ ತಿಂದಾಳ್ರಿ, ಅಂದ್ರೆ ಅವ್ರ ಅಕ್ಕ ತಿಂದಾಳು. 1/4 ಅವ್ನು ಹುಡುಗ ತಿಂದಾನು, ಅವ್ರ ತಮ್ಮ ತಿಂದಾನು. ಅಂದ್ರೆ ನೋಡ್ರಿ 1/2 ಅಂದ್ರೆ ನಾವಿಲ್ಲಿ ಮಾಡೀವ್ರಿ 1/4 1/4. ನೋಡ್ರಿ ಇಲ್ಲಿ ಅದ ಒಡ್ಕೊಂಬರ್ಕೊಂಡ್ರ. ಈ ಭಾಗವನ್ನು ಏನು 1/2 ಇತ್ಲ ಒಡ್ಕೊಂಬರ್ಕೊಂಡ್ರ. 1/4 ಪ್ಲಸ್ 1/4 ಇಲ್ಲಿ ಮಾಡೀವಿ ನೋಡ್ರಿ ನಾವು. 1/4 ಪ್ಲಸ್ 1/4 2/4 ಆಕೈತಿ. ಅದು 1/2 ಆಕೈತಿ. 1/4 ಪ್ಲಸ್ 1/4 ಪ್ಲಸ್ ಈ 1/4 ಇಲ್ಲಿ ಇಟ್ಟಿವಿ. ಇಲ್ಲಿ ಎಷ್ಟು ಅದಾವ್ರಿ, 1/4 ಎಷ್ಟು ಅದಾವ, 3 ಅದಾವ. 3 × 1/4 ಅಂತ ಅದು ಈಜ್ಕೊಲ್ಟು 3/4 ಅಂತ ಬಂತು. ಇಲ್ಲಾಗಿತ್ತಂದ್ರೆ ಇದು ನೀವು ಹಿಂಗೂ ಮಾಡ್ಬೋದು. ಛೇದಗಳ ಸಮ ಇದ್ದಾಗ ಅಂಶಗಳನ್ನ ಡೈರೆಕ್ಟ್ ಕೂಡಿಸ್ಬೋದು. 1 2 3 3/4 ಅಂತ ಈ ರೀತಿಯಾಗಿ ಬರಿಬೋದು. ಇನ್ನು ನೋಡ್ರಿ, ಒಂದು ಚಿಕ್ಕಿಯಲ್ಲಿ ಎಷ್ಟು ಭಾಗ ಉಳಿದಿದೆ ನೋಡ್ರಿ. ಇದು 1/4 ಪ್ಲಸ್ 1/4 ಪ್ಲಸ್ 1/4 ಪ್ಲಸ್ 1/4 ಮಾಡ್ರಿ ಏಟಾಯ್ತು. ಇದು 4 ಆತ್ರಿ, ಅಂಶ ಒಳಗೆ 4 ಐತಿ, ಮ್ಯಾಲಿನ ಕೂಡಿಸ್ಯಾರ 4 ಆಕೈತಿ. ಅಂದ್ರೆ ಈಗ ಆಲ್ರೆಡಿ ಅವರ ಈ ಭಾಗವನ್ನು ತಿಂದಾರ, ಈ ಭಾಗವನ್ನು ಉಳಿದೈತಿ. ಹಾಗಾದ್ರೆ
ಉಳಿದ ಭಾಗ ಎಷ್ಟು ರೀ 1/4 ಭಾಗ ಉಳ್ದೈತಿ ಅಂದಂಗೆ. ಇದನ್ನೆಷ್ಟು ತಿಂದಾರಿಲ್ರಿ ಇವ್ರು ಇಲ್ಲಿ ನೋಡ್ರಿ, ಈ ಭಾಗವನ್ನು ಇಷ್ಟು ಇವ್ರು ತಿಂದಾರು, ಉಳಿದಿದ್ದು ಎಷ್ಟು ಈ ಭಾಗ ಉಳ್ದೈತಿ 1/4 ಭಾಗ ಉಳ್ದೈತಿ ಅಂತ ಹೇಳ್ಬೋದು ನೋಡ್ರಿ. ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಒಂದೇ ಭಿನ್ನಾಂಶ ಭಾಗ ಅಥವಾ ಛೇದ ಅಂತೀವಿ. ಭಿನ್ನಾಂಶ ಭಾಗ ಅಂದ್ರೆ ಛೇದ ಅಂದಂಗೆ. ಛೇದ ಹೊಂದಿರುವ ಭಿನ್ನ ರಾಶಿಗಳನ್ನು ಕೂಡಿಸುವುದು ಅಂದ್ರೆ ಭಿನ್ನಾಂಶ ಭಾಗಗಳು ಅಂದ್ರೆ ಛೇದ ಸಮ ಇದ್ದಾಗ ಹೆಂಗೆ ಕೂಡಿಸೋದ ಅಂತಾರೆ ನೋಡ್ರಿ. 2/5 ಮತ್ತು 1/5 ಇವುಗಳ ಮೊತ್ತಗಳನ್ನು ಕಂಡುಹಿಡಿಯಿರಿ ಅಂತಾರೆ. ನೋಡ್ರಿ, ನಾವು ಎರಡು ಆಯತಾಕಾರದ ಪಟ್ಟಿಗಳನ್ನು ಬಳಸಿ ಪ್ರತಿನಿಧಿಸೋಣ. ಎರಡು ಭಿನ್ನ ರಾಶಿಗಳಲ್ಲಿ ಒಂದೇ ಭಿನ್ನ ರಾಶಿ ಭಾಗ 1/5 ಆಗಿದೆ. ಆದ್ದರಿಂದ ಪ್ರತಿ ಪಟ್ಟಿಯು 5 ಸಮಭಾಗಗಳಾಗಿ ವಿಭಜಿಸಿದೆ. ಅಂದ್ರೆ ನೋಡ್ರಿ ಏನು ಮಾಡ್ಯಾರು, ಇಲ್ಲಿ ಛೇದಗಳು ಒಂದಾದಾವು. ಛೇದಗಳು ಒಂದಾದಾವು ಅಂದ್ರೆ ಏನು ಮಾಡಬೇಕು, ನಾವು ಪಟ್ಟಿ ಒಳಗೆ ಏನು ಮಾಡಬೇಕು, ಸಮಭಾಗನ ಇರಬೇಕು. ಇದು 5 ಭಾಗ ಐತಿ, ಇದು 5 ಭಾಗ ಮಾಡಿವು. ನೋಡ್ರಿ, ಈ ಪಟ್ಟಿ ಐತಿರಲ್ಲ, ಇದ್ರ ಪಟ್ಟಿದ ನಾವು ಏನಂತೀವಿ, ಇದನ್ನ ಭಿನ್ನ ರಾಶಿ ಒಳಗೆ ಹೆಂಗೆ ಬರಿತೀವಿ, ಒಟ್ಟು ಭಾಗಗಳು ರೀ, ಬಣ್ಣ ಹಚ್ಚಿದ ಭಾಗ 2 ಐತಿ. ಇದ್ರೊಳಗೆ ಒಟ್ಟು ಭಾಗಗಳು ಎಷ್ಟು ಅದಾವು, 5 ಐತಿ, ಬಣ್ಣ ಹಚ್ಚಿದ ಭಾಗ 1 ಐತಿ. ಇದನ್ನ ಹೆಂಗೆ ಕೊಡಿಸೋದ್ರಿ ಅಂದ, ಈ ಪಟ್ಟಿನ ಊದ ಇದ್ರ ಮೇಲೆ ಇಟ್ಟು ಬಿಡೋದ್ರಿ. ಇವೆರಡು ಸಮ ಅದಾವಿಲ್ರಿ, ಈ ಸಮ ಇತ್ತಂದ್ರೆ ಈ ಪಟ್ಟಿನ ತಂದ ಇಲ್ಲಿ ಇಟ್ಬಿಡೋದು. ಇದು ಇಲ್ಲಿ ಕುಂಡಿರ್ತೈತಿ, ಹಂಗಾರ ಇದು ಬಣ್ಣ ತುಂಬಿತ ತಿಳ್ಕೊರಿ. ಇದು ಬಣ್ಣ ತುಂಬಿತಂದ್ರೆ ಹೆಂಗೆ ಬರಿಬೋದು ನಾವು, ಒಟ್ಟು ಭಾಗ ಬಣ್ಣ ಹಚ್ಚಿದ ಭಾಗ 3/5 ಬರಿಬೋದ್ರಿ. ಇಲ್ಲ ನೋಡ್ರಿ, ಇದನ್ನ ಹೆಂಗೆ ಬರಿಬೋದು ನಾವು, 3/5 ಅಂತ ಬರಿಬೋದು. ಇದನ್ನ ಇಲ್ಲಿ ತಂದು ಇಟ್ಟರೆ ತಿಳ್ಕೊರಿ 5 ಆಕೈತೆ. ಟೋಟಲ್ ಭಾಗಗಳು ಎಷ್ಟು ಅದಾವೆ, 5 ಅದಾವೆ. ಇಲ್ಲಿ ಬಣ್ಣ ಹಚ್ಚಿದ ಭಾಗ ಎಷ್ಟೈತಿ, 3 ಐತಿ. ಅದನ್ನ ಮುಂದೆ ಕೊಟ್ಟಾರ ನೋಡ್ರಿ. ಕೊಟ್ಟಿರುವ ಎರಡು ಭಿನ್ನ ರಾಶಿಗಳನ್ನು ಕೂಡುವುದು, ಛಾಯಾಕರಿಸಿದ ಭಾಗದ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯುವುದು ಒಂದೇ ಆಗಿದೆ. ಪ್ರತಿ ಭಾಗವು ಒಂದೇ ಭಿನ್ನ ರಾಶಿಯ ಭಾಗ 1/5 ಪ್ರತಿನಿಧಿಸುತ್ತದೆ. ನೋಡ್ರಿ, ಇನ್ನು ಅಂದ್ರೆ ಪ್ರತಿ ಭಾಗ ಅಂದ್ರೆ ಇದು 1/5 ಐತಿ, ಇದು 1/5 ಐತಿ. ಇದು ಈ ಭಾಗ ಅಷ್ಟು ತೊಗೊಂಡಿವ್ ತಿಳ್ಕೊರಿ, ಹಂಗೆ ಆಕೈತಿರಲ್ಲ. ಇದು 1/5 ಐತಿ, ಇದು 1/5 ಐತಿ, ಇದು 1/5 ಐತಿ. ಹಂಗೆ ಐತಿಲ್ರಿ. ಇವನ್ನೆಲ್ಲ ಕೂಡಿಸೋಣಂದ್ರೆ 5/5 ಆಕೈತಿ. ನೋಡ್ರಿ, ಇನ್ನು ಈ ಸಂದರ್ಭದಲ್ಲಿ ಛಾಯಾಕರಿಸಿದ ಭಾಗ ಒಟ್ಟು ಸಂಖ್ಯೆಗಳು 3 ಆಗಿದೆ. ಅಂದ್ರೆ 3 ಭಾಗಗಳು ಬಣ್ಣ ತುಂಬೈತಿ. ಇದೇಗ ನೋಡ್ರಿ, ಅದನ್ನ ಏನಿರಲಿಲ್ಲ, ಇದೋದು ಇಲ್ಲಿ ಇಡೋದು ಅಂತ ಅದನ್ನ ಇಟ್ಟರ ಅಲ್ಲಿ ಅಷ್ಟ. ಪ್ರತಿ ಛಾಯಾಕರಿಸಿದ ಭಾಗವು 1/5 ಭಿನ್ನಾಂಶ ಭಾಗಗಳನ್ನು ಪ್ರತಿನಿಧಿಸುವುದರಿಂದ 3 ಛಾಯಾಕರಿಸಿದ ಭಾಗಗಳು ಒಟ್ಟಾಗಿ ಭಿನ್ನ ರಾಶಿ 3/5 ಅನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ನಾವು ಗಮನಿಸುತ್ತೇವೆ. ನೋಡ್ರಿ, ಮೊದಲೇನಿತ್ತು, ನಾವು ಈ ರೀತಿಯಾಗಿನೂ ಕಂಡುಹಿಡಿಬಹುದು. ನೋಡ್ರಿ, ನಾವು ಎಲ್ಲ ಟೈಮ್ ಒಳಗೂ ನಾವು ಚಿತ್ರ ತೆಗಿತಂದ್ರೆ ಆಗಂಗಿಲ್ಲ ರೀ. ಅದ್ರ ಸಂಬಂಧ ಡೈರೆಕ್ಟ್ ಮಾಡ್ಬೇಕಾಗೈತಿ. ಇಲ್ಲಿ ನಿಮಗೆ ತಿಳಿಬೇಕಂದ್ರೆ ಚಿತ್ರ ತೆಗೆದು ತೋರಿಸ್ಯಾರ. ಈ ರೀತಿಯಾಗಿ 2/5 ಮತ್ತು 1/5 ಅನ್ನೋದು ಚಿತ್ರ ಐತಿ. ಇದನ್ನ ಓದಿ ಇಲ್ಲಿ ಇಟ್ಟಾರ ಅಷ್ಟೇ ರೀ. ನೋಡ್ರಿ, ಈಗ ನಮಗೆ ಚಿತ್ರ ಕೊಟ್ಟಿಲ್ಲ, ಆಗಿರಿ ಹೆಂಗೆ ಕೂಡಿಸೋದ್ರಿ, 2/5 ರೀ ಪ್ಲಸ್ 1/5. ಇದನ್ನೇನು ಮಾಡೋದ್ರಿ, ಛೇದಗಳು ಸೇಮ್ ಇದ್ದು ಅಂತ ತಿಳ್ಕೊರಿ, ಅಂಶಗಳನ್ನ ಡೈರೆಕ್ಟ್ ಕೂಡಿಸೋದು. ಛೇದಗಳು ಸೇಮ್ ಇದ್ದ ಅಂದ್ರೆ ಅಷ್ಟ. ಮತ್ತು ಛೇದಗಳು ಸೇಮ್ ಇಲ್ಲಾಗಿದ್ದನ ಮತ್ತೆ ಬೇರೆ ಮೆಥಡ್ ಬರ್ತೈತಿ. ಇದು 2 + 1 ಅಂದ್ರೆ 3 ಬರ್ತೈತಿ. 3/5 ಬರ್ತು. ಇನ್ನು ಮುಂದೆ ನೋಡ್ರಿ, ಇನ್ನೊಂದು ಉದಾಹರಣೆ ಕೊಟ್ಟಾರ. ಇದನ್ನು ಡೈರೆಕ್ಟ್ ಮಾಡಿಬಿಡ್ರಿ. ಏನ್ರಿ, 4/7 ಮತ್ತು 6/7. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಭಾಗಗಳದಾವು, 1 2 3 4 5 6 7. ಅಂದ್ರೆ ಇಲ್ಲಿ ಟೋಟಲ್ 7 ಭಾಗ ಅದಾವು. 7 ಭಾಗ ಅದಾವ್ರಿ. ಎಷ್ಟು ಬಣ್ಣ ತುಂಬ್ಯಾರು, 1 2 3 4 ಭಾಗಕ್ಕೆ ಬಣ್ಣ ತುಂಬ್ಯಾರು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಅದಾವು, 7 ಭಾಗ ಅದಾವು. ಇಲ್ಲಿ 6 ಭಾಗಕ್ಕೆ ಬಣ್ಣ ತುಂಬ್ಯಾರು. ಹಂಗಾರೆ ಇವ್ನ 2 ಕೂಡಿಸಿರ ಎಷ್ಟಾಕೈತಿ, ಇದನ್ನ ಹೋಗಿ ಇದಕ್ಕೆ ಹಚ್ಚಿಬಿಡ್ರಿ. ಇವ್ನ 2 ಕೂಡಿಸ್ಬಿಡ್ರಿ. ಇದಕ್ಕೆ ಹೋಗಿ ಹೆಚ್ಚಿರ ತಿಳ್ಕೊರಿ, ಏನಾಕೈತಿ, ಪೂರ್ಣ ಕೂಡ್ತೈತಿ. ಅದು ಹೆಂಗೆ ಆಕೈತಿ ನೋಡ್ರಿ, ಈ ರೀತಿಯಾಗಿ ಆಕೈತಿ. 6/7 ಈ ಭಾಗ ಆಕೈತಿ. ಅದ ಕೂಡಿಸಿರ ಈ ರೀತಿ ಆಕೈತಿ ನೋಡ್ರಿ. ಅವ್ರು ಏನು ಹೇಳೋರು, 6/7. ಈ ಸಂದರ್ಭದಲ್ಲಿ ಛಾಯಾಕರಿಸಿದ ಭಾಗವು ಒಟ್ಟು ಸಂಖ್ಯೆ 10. ನೋಡ್ರಿ, ನಾವು ಇದೀಗ ಡೈರೆಕ್ಟ್ ಲೆಕ್ಕ ಮಾಡೋದು ಗೊತ್ತೈತಿ. ನಮಗೆ ಇಲ್ಲಿ ಛೇದಗಳು ಸೇಮ್ ಅದಾವು. ಛೇದಗಳು ಸೇಮ್ ಇತ್ತಂದ್ರೆ ಅಂಶಗಳನ್ನ ಡೈರೆಕ್ಟ್ ಕೂಡಿಸ್ಬೇಕು. 6 + 4 ಮಾಡಿದ್ರೆ ಎಷ್ಟು, 10 ಆತ್ರಿ. ಅದನ್ನ ಹೇಳ್ಯಾರ ಅವ್ರು. 10. ಛಾಯಾಕರಿಸಿದ ಭಾಗವು ಭಿನ್ನಾಂಶ ಭಾಗ 1/7 ಅನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ 10 ಛಾಯಾಕರಿಸಿದ ಭಾಗ ಒಟ್ಟಾಗಿ 10/7 ಆಗುತ್ತದೆ. ಭಿನ್ನ ರಾಶಿಯ ಪ್ರತಿನಿಧಿಸುತ್ತವೆ ಎಂಬುದನ್ನು ಕಾಣುತ್ತೇವೆ. ಒಂದೇ ಭಿನ್ನಾಂಶ ಭಾಗವಿರುವ ಭಿನ್ನಾಂಶಗಳನ್ನು ಕೂಡುವಾಗ ಪ್ರತಿ ಭಿನ್ನ ರಾಶಿಯಿಂದ ಭಿನ್ನಾಂಶ ಭಾಗ ಸಂಖ್ಯೆಯನ್ನು ಕೂಡಿಸಿ.
ಅಂದರೆ ಡೈರೆಕ್ಟ್ ಕೂಡಿಸ್ರಿ ಅಂದಾರ ನೋಡ್ರಿ. ಇಲ್ಲಿ ಈ ರೀತಿಯಾಗಿ ಕೂಡಿಸೋದು, ಈ ರೀತಿಯಾಗಿ ತಂದು ಕೂಡಿಸ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಟೋಟಲಿ ಎಷ್ಟು ಭಾಗ ಅದಾವು, ಇಲ್ಲಿ ನೋಡ್ರಿ 4/7 ಇದ್ರೊಳಗೆ 7 ಐತಿ, ಇದು 4/7 ಐತಿ, ಇದು 6/7. ಅವನ್ನ ಎರಡು ಕೂಡಿಸಿದ್ವು ಅಂದ್ರೆ ಎಷ್ಟಾತ್ರಿ, ಛೇದಗಳು ಸೇಮ್ ಅದಾವು, 7 ಇಡ್ರಿ, 6 4 ಕೂಡಿಸ್ರೆ 10 ಆಯ್ತು. 10 ಆಯ್ತು. ಇನ್ನು ಇದನ್ನು ನೀವು ವಿಷಮ ಭಿನ್ನ ರಾಶಿ, ಈಗ ಇದು ಎದ್ರೊಳಗೆ ಐತ್ರಿ 10/7 ವಿಷಮ ಭಿನ್ನ ರಾಶಿ ಒಳಗೈತಿ, ವಿಷಮ ಭಿನ್ನ ರಾಶಿ ಒಳಗೈತಿ. ಅದನ್ನು ನೀವು ಮಿಶ್ರ ಭಿನ್ನ ರಾಶಿ ಒಳಗೂ ಬರಿಬೋದು. ಹೆಂಗೆ ಬರಿಬೋದು ರೀ ನೋಡ್ರಿ, ಒಂದು ಈಸಿ ಮೆಥಡ್ ಐತಿ. 10 ಭಾಗಾಕಾರ ಮಾಡ್ಕೋದ್ರಿ, ಭಾಗಾಕಾರ 7 ರೀ, 7 ಒಂದ್ಲೇ 7 ರೀ, ಎಷ್ಟು ಉಳಿತು, 7 8 9 10 3 ಉಳಿತು. ಇದನ್ನು ನೀವು ಮಿಶ್ರ ಭಿನ್ನ ರಾಶಿ ಒಳಗೆ ಬರೆಯೋರಿದ್ರೆ ತಿಳ್ಕೊರಿ, ಅದನ್ನು ಹೆಂಗೆ ಮಾಡೋದು, ಫಿ ಆಕಾರ ಒಳಗೆ ಬರೀದು, ಫಿ ಆಕಾರ ಒಳಗೆ ಬರೀದು. ಫಿ ಆಕಾರ ಒಳಗೆ ಹೆಂಗೆ ರೀ, ಮೊದಲು ಏನು ಮಾಡೋರು 1 ಬರ್ಕೋರಿ, ಆಮೇಲೆ 3 ಬರ್ಕೋರಿ, ಆಮೇಲೆ 7 ಬರ್ಕೋರಿ. ಈ ರೀತಿಯಾಗಿ ಫಿ ಆಕಾರ ಒಳಗೆ ಬರೀದು. ಇದು ಮಿಶ್ರ ಭಿನ್ನ ರಾಶಿ ಒಳಗೆ ಬರದಂಗೆ ಆಕೈತಿ. ಇದೇ ರೀತಿಯಾಗಿ ಬರದಾರಿಲ್ಲ. ನಿಮಗೆ ಹಂಗೂ ಆಗಲಿಲ್ಲ ಅಂದ್ರೆ ಇದು ಈಸಿ ಮೆಥಡ್ ಐತಿ, ಇದು ತಿಳಿತೈತ್ರಿ. ಈ ರೀತಿಯಾಗಿನ ಬಿಡಿಸ್ರಿ, ಈ ರೀತಿಯಾಗಿ ನಿಮಗೆ ಕೂಡಿಸ್ರ ಬರ್ತೈತಿ. ಸಂಖ್ಯಾ ರೇಖೆಯನ್ನು ಬಳಸಿಕೊಂಡು 4/6 + 6/7 ಅನ್ನು ಪ್ರಯತ್ನಿಸಿ, ನೀವು ಅದೇ ಉತ್ತರವನ್ನು ಪಡೆಯುವಿರಾ. ಇಲ್ಲಿ ಒಂದು ಸ್ವಲ್ಪ ಕ್ವಶನ್ ಒಳಗೆ ಚೇಂಜ್ ಐತ್ರಿ ನೋಡ್ರಲ್ಲಿ. 4/6 ಆಗೈತಿ, ಇದು 4/6 ಆಗಬಾರ್ದು, 4/7 ಆಗ್ಬೇಕು. ಯಾಕಂದ್ರೆ ರೀ ನೋಡ್ರಿ, ಹೋದ ಪ್ರಶ್ನೆ ಒಳಗೆ ಏನೈತಿ, 4/7 + 6/7 ಐತಿ. ಅಲ್ಲಿ ಸ್ವಲ್ಪ ಮಿಸ್ಪ್ರಿಂಟ್ ಆಗೈತಿ, ಅದನ್ನ ಇದನ್ನ ಮಾಡ್ಕೊರಿ. ಇನ್ನು ನೋಡ್ರಿ, ಪ್ರಯತ್ನಿಸಿ ಅಂದಾರೆ. ಈ ರೀತಿಯಾಗಿ ಸಂಖ್ಯಾ ರೇಖೆ ಅದಾವ್ರಿ, ಸಂಖ್ಯಾ ರೇಖೆಯನ್ನು ಬಳಸಿಕೊಂಡು ತಯಾರು ಮಾಡಬೇಕಾಗೈತಿ. ನಾವೇನು ಮಾಡೋಣ, ಈ ಒಂದು ಭಾಗವನ್ನು 1/7 ಅಂತ ತೊಗೋಣ. ಇದು 2/7 ಆಕೈತ್ರಿ. ಈ ಭಾಗವನ್ನು 1/7 ಅಂತ ತೊಗೊಂಡ್ರೆ ಈ ಭಾಗ 2/7 ಆಕೈತಿ, ಇದು 3/7 ಆಕೈತಿ, ಇದು 4/7 ಆಕೈತಿ. ಇದು ಇಷ್ಟಾತ್ರಿ, ಇಷ್ಟ ತೊಗೋರಿ. ಇನ್ನು ಎರಡನೇ ಇಲ್ಲಿ ಏನಂತ ಬರಿಬೋದು, ಇದು ಟೋಟಲ್ ಸಂಖ್ಯಾ ರೇಖೆ ಎಷ್ಟೈತಿ, 4/7 ಐತಿ. ಇನ್ನು 6/7 ಬೇಕಾಗೈತಿ. ಇದು 1/7 ಆಕೈತ್ರಿ, ಇದು 2/7 ಆಕೈತಿ, ಸಾರಿ 2/7 ಆಕೈತ್ರಿ, ಇದು 3/7 ಆಕೈತಿ, ಇದು 4/7 ಆಕೈತಿ, ಇದು 5/7 ಆಕೈತಿ, ಇದು 6/7 ಆಕೈತಿ. ಇದು ಹಂಗಾರೆ ಸಂಖ್ಯಾ ರೇಖೆ ಎಷ್ಟೈತಿ, 6/7 ಐತಿ. ಇದು ನೋಡ್ರಿ, ಈ ಭಾಗವನ್ನು ಏನು ಮಾಡ್ರಿ, ಈ ಇಡೀ ಎಲ್ಲ ಭಾಗವನ್ನು ತಂದ ಇಲ್ಲಿ ಕೂಡಿಸ್ರಿ. ಇಲ್ಲಿ ಕೂಡಿಸ್ರೆ ಏನಾಕೈತಿ ನೋಡ್ರಿ, 1/7 ಆಕೈತಿ, ಇದು 2/7 ಆಕೈತಿ, ಇದು 3/7 ಆಕೈತಿ, ಇದು 4/7 ಆಕೈತಿ. ಹಂಗಾರೆ ಇಲ್ಲಿ ಟೋಟಲ್ ಎಷ್ಟು ಅದಾವ್ರಿ ನೋಡ್ರಿ, ಇದು 1 2 3 4 5 6, ಇದು 7 ಆಕೈತಿ, ಇದು 8 ಆಕೈತಿ, ಇದು 9 ಆಕೈತಿ, ಇದು 10 ಆಕೈತಿ. ಹಂಗಾರೆ 1/7, 2/7, 3/7, 4/7, 5/7, 6/7, 7/7, 8/7, 9/7, 10/7 ಆತ್ರಿ. ಹಂಗಾರೆ ಈ ರೀತಿಯಾಗಿ ಬರ್ತೈತಿ. ಹಂಗಾರೆ ಇಲ್ಲಿ ಏನು ಬರಿತೀವಿ, ನೀವು ಅದೇ ಉತ್ತರವನ್ನು ಪಡೆಯುತ್ತೀರಾ ಅಂತ ಬರ್ದಾರು. ಹೌದು, ಹೌದು. 4/7 + 6/7 ಮೊತ್ತ ಅಥವಾ ಕೂಡಿಸುವುದು, ಮೊತ್ತ = 10/7 ಆಗುತ್ತದೆ ಅಂತ ಬರೀರಿ. ಈ ರೀತಿಯಾಗಿ ನೀವು ಬರಿಬಹುದು, ಆಗುತ್ತದೆ ಅಂತ ಬರೀರಿ. ಈ ರೀತಿಯಾಗಿ ನೀವು ಬರಿಬೋದು. ಮುಂದಿನ ಪ್ರಶ್ನೆ, ಮುಂದೆ ನೋಡ್ರಿ. ಈಗ ನಾವು ಇಲ್ಲಿ ಛೇದಗಳು ಸಮ ಇದ್ದು ಛೇದಗಳು ಬೇರೆ ಬೇರೆ ಕೊಟ್ಟಾಗ ಏನು ಮಾಡಬೇಕು ನೋಡ್ರಿ. 1/4 ಮತ್ತು 1/3 ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಾರೆ. ನೋಡ್ರಿ, ಇಲ್ಲಿ ಏನದಾವು ಛೇದಗಳು ಬೇರೆ ಅದಾವು. ಇದನ್ನ ಹೆಂಗೆ ಕಂಡುಹಿಡಿದ, ಇಲ್ಲಿ ಏನು ಮಾಡ್ಬೇಕಾಕೈತಿ, ಭಿನ್ನಾಂಶಗಳ ಅಥವಾ ಛೇದಗಳ ಗುಣಾಕಾರ ಮಾಡ್ಕೋಬಹುದು. ಇಲ್ಲಿ ಅದನ್ನ ಮಾಡ್ಯಾರ ನೋಡ್ರಿ, ಛೇದಗಳ ಗುಣಾಕಾರ ಮಾಡ್ಯಾರು. 12 ಬಂದೈತಿ, ಇಲ್ಲಿ 12 ಬಂದೈತ್ರಿ. ಇದನ್ನು ನಾವು ಡೈರೆಕ್ಟ್ ಮಾಡ್ತೀವಿ. ಇಲ್ಲಿ ನೋಡ್ರಿ, 3 4 12. ಇದನ್ನೇನು ಮಾಡ್ಯಾರು, 4 3 ಗುಣಾಕಾರ ಮಾಡ್ಯಾರು, 12 ಬಂದೈತಿ. 12 ಇಲ್ಲಿ ಛೇದ ಒಳಗೆ ಇಟ್ಕೊಂಡಾರು. 4 ಎಷ್ಟಲೆ 12, 4 3 12. ಈ ರೀತಿಯಾಗಿ ಮಾಡ್ಕೊಂಡಾರ. ಮೊದಲು ಏನು ಮಾಡ್ಕೋಬೇಕು, ನೀವು ಯಾವುದೋ ಕೊಡೋರೇಕ್ರಿ ಕೂಡಿಸೋದಿತ್ತ ತಿಳ್ಕೊರಿ. ಮೊದಲು ಏನು ಮಾಡ್ಬೇಕು, ಭಿನ್ನಾಂಶಗಳನ್ನು ಕೂಡಿಸ್ಕೋಬೇಕು. ಮೊದಲು ಭಿನ್ನಾಂಶಗಳನ್ನು ಸೇಮ್ ಮಾಡ್ಕೋಬೇಕು ಅಥವಾ ಛೇದಗಳನ್ನು ಸೇಮ್ ಮಾಡ್ಕೋಬೇಕು. ಇಲ್ಲಿ 12 ಬತ್ತು, ಇಲ್ಲಿ 12 ಬತ್ತು, ಡೈರೆಕ್ಟ್ ಕೂಡಿಸಿ ಬಿಡ್ತಾರು ನೋಡ್ರಿ. ಇಲ್ಲಿ 12 ಬತ್ತು, ಇಲ್ಲಿ 12 ಐತ್ರಿ. 3 + 4 7,
ನೋಡ್ರಿ 3/12 ಪ್ಲಸ್ 4/12 ಈಕ್ವಲ್ ಟು 7/12 ಅಂತ ಬರೀಬಹುದು. ನೋಡ್ರಿ ಎಷ್ಟೇ ಸಂಖ್ಯೆಯ ಭಿನ್ನ ರಾಶಿಗಳನ್ನು ಕೂಡಿಸುವ ಈ ಸಂಕಲನ ವಿಧಾನವನ್ನು ಮೊದಲ ಬಾರಿಗೆ ಕ್ರಿಸ್ತಪೂರ್ವ 628ರಲ್ಲಿ ಬ್ರಹ್ಮಗುಪ್ತ ಸಾಮಾನ್ಯ ರೂಪದಲ್ಲಿ ಸಾತ್ವಿಕವಾಗಿ ಸ್ಪಷ್ಟವಾಗಿ ವಿವರಿಸಿದನು. ನಾವು ಈ ಅಧ್ಯಾಯದ ಮುಂದಿನ ಭಾಗದಲ್ಲಿ ಭಿನ್ನ ರಾಶಿಗಳ ಬೆಳವಣಿಗೆ ಇತಿಹಾಸ ವಿಸ್ತಾರವಾಗಿ ವಿವರಿಸುತ್ತೇವೆ. ಪ್ರಸ್ತುತ ಭಿನ್ನ ರಾಶಿಗಳ ಸಂಕಲನಕ್ಕೆ ಬ್ರಹ್ಮಗುಪ್ತ ವಿಧಾನ ಹಂತವನ್ನು ಸರಳವಾಗಿ ಸಾರಾಂಶೀಕರಿಸಿದ್ದೇವೆ. ನೋಡ್ರಿ ಇದನ್ನ ಬ್ರಹ್ಮಗುಪ್ತ ಅವರ ಕಂಡು ಹಿಡಿದಿದ್ರಂತಾರ್ರಿ. ಬ್ರಹ್ಮಗುಪ್ತ ಅವರ ಏನು ಮಾಡ್ತಾರ್ರಿ, ಇದನ್ನ ಸಾರಾಂಶವನ್ನು ಹೇಳ್ತಾರ. ಇದು ಬ್ರಹ್ಮಗುಪ್ತ ಅವರು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಯಾರ ಅಂತ ಮುಂದೆ ಕೊಟ್ಟಾರ ನೋಡ್ರಿ. ಬ್ರಹ್ಮಗುಪ್ತ ವಿಧಾನದಿಂದ ಭಿನ್ನ ರಾಶಿಗಳನ್ನು ಕೂಡಿಸುವುದು. ಮೊದಲು ಏನು ಮಾಡಬೇಕು, ಬ್ರಹ್ಮಗುಪ್ತನ ವಿಧಾನ ಅಂದ್ರೆ ಏನ ನೋಡ್ರಿ. ಒಂದನೇ ಸ್ಟೆಪ್ ಒಳಗೆ ಏನು ಮಾಡ್ಬೇಕ್ರಿ, ಎಲ್ಲ ಭಿನ್ನ ರಾಶಿಗಳಿಗೆ ಭಿನ್ನಾಂಶ ಭಾಗವು ಒಂದೇ ಆಗಿರುವಂತೆ ಸಮಭಿನ್ನ ರಾಶಿಗಳನ್ನು ಕಂಡುಹಿಡಿಯಿರಿ. ಒಂದೇ ಭಿನ್ನಾಂಶ ಭಾಗ ಅಂದ್ರೆ ಏನ್ರಿ, ಒಂದೇ ಭಿನ್ನಾಂಶ ಭಾಗ ಅಂದ್ರೆ ಛೇದ ಸಮ ಮಾಡ್ಕೋಬೇಕು. ಆಲ್ರೆಡಿ ನೋಡಿವ್ ನಾವು ಛೇದ ಸಮ ಮಾಡ್ಕೋಬೇಕು. ಇನ್ನು ಛೇದಗಳ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿದ. ಛೇದಗಳ ಸಮ ಮಾಡ್ಕೊಂಡಿವ್ರಿ, ಛೇದಗಳ ಸಮ ಮಾಡ್ಕೊಂಡು ಬಳಕೆ ಏನು ಮಾಡ್ತೀವ್ರಿ, ನಾವು ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿತೀವಿ. ಕಂಡುಹಿಡಿಯುವುದರ ಮೂಲಕ ಇದನ್ನು ಮಾಡಬಹುದು. ಉದಾಹರಣೆಗೆ ಛೇದಗಳ ಗುಣಲಬ್ಧ ಅಥವಾ ಛೇದಗಳ ಲಘುತ್ತಮ ಸಾಮಾನ್ಯ ಅಪವರ್ತನ ನಾವು ಆಲ್ರೆಡಿ ನೋಡಿವ್ರಿ. ಎದ್ರೊಳಗೆ ನೋಡಿವು ಅಂದ್ರೆ ಆರೋಹಣ ಅವರೋಹಣ ಕ್ರಮ ಮಾಡುವಾಗ ನೋಡಿವು. ಅಲ್ಲಿ ಏನು ಮಾಡೀವಿ, ಗುಣಲಬ್ಧನೂ ಕಂಡುಹಿಡ್ದೀವಿ, ಆಮೇಲೆ ಲಸಾನು ತೆಗ್ದೀವಿ. ಈ ರೀತಿಯಾಗಿ ಮಾಡೀವಿ ನೋಡ್ರಿ. ಒಂದೇ ಭಿನ್ನಾಂಶ ಭಾಗಗಳಿರುವ ಈ ಸಾಮಾನ್ಯ ಭಿನ್ನ ರಾಶಿಗಳನ್ನು ಕೂಡಿ ಅಂದ್ರೆ ಆಮೇಲೆ ನಮಗೇನು ಸಿಗ್ತೈತೆ ರೀ, ಒಂದೇ ಇವು ಸಿಗ್ತಾವೆ, ಒಂದೇ ಭಿನ್ನಾಂಶಗಳು ಸಿಗ್ತಾವೆ. ಅವಾಗ ಡೈರೆಕ್ಟ್ ಕೂಡಿಸೋದು ಅವನು. ಛೇದಗಳನ್ನು ಇಟ್ಟುಕೊಳ್ಳುವ ಮೂಲಕ ಅದನ್ನು ಮಾಡಬಹುದು. ಅಗತ್ಯವಿದ್ದರೆ ಫಲಿತಾಂಶಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ವ್ಯಕ್ತಪಡಿಸಿ. ಈಗ ಎಕ್ಸಾಂಪಲ್ ರೀ, 5/10 ಅಂತ ಬತ್ ನಿಮ್ದು ಆನ್ಸರ್. ಅದನ್ನ ಏನು ಮಾಡೋದ, ಇದನ್ನ ಇನ್ನೂ ನಾವು ಏನು ಮಾಡ್ಬೋದು, ಸಾಮಾನ್ಯಕರಿಸ್ಬೋದು. ನಮಗೆ ಗೊತ್ತೈತೆ, ಆಲ್ರೆಡಿ ನೋಡಿವಿ. 5 1 5 2 ಈ ರೀತಿಯಾಗಿ ನೀವು ಸಾಮಾನ್ಯಕರಿಸಿ ಇಡ್ರಿ ಅಂತಾರೆ ಅವ್ರು. ನಾವು ಇನ್ನೊಂದು ಉದಾಹರಣೆಯನ್ನು ಬ್ರಹ್ಮಗುಪ್ತ ವಿಧಾನದಿಂದ ಬಿಡಿಸೋಣ ನೋಡ್ರಿ. ಬ್ರಹ್ಮಗುಪ್ತ ವಿಧಾನದಿಂದ ಹೆಂಗೆ ಬಿಡಿಸೋದು ಅಂತ. 1/6 ಮತ್ತು 1/3 ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಐತಿ ನೋಡ್ರಿ. 6 ಮತ್ತು 3 ಇದು ಲಘುತ್ತಮ ಸಾಮಾನ್ಯ ಅಪವರ್ತನ 6 ಆಗೈತಿ. ಯಾವಾಗೂ ರೀ ಸರ್ ಗುಣಲಬ್ಧನ ಮಾಡ್ಬೇಕೇನ್ರಿ, ಇಲ್ರಿ. ನೀವು ಲಘುತ್ತಮ ಲಸ ಕಂಡುಹಿಡಿಬೋದ್ರಿ. ಲಸ ಕಂಡುಹಿಡಿದ್ರೆ 6 ಬರ್ತೈತೆ ರೀ. 6 ಹೆಂಗೆ ಬರ್ತೈತೆ ನೋಡ್ರಿ, 6 3 ಅದ್ರ ಲಸ 3 2 6 ರೀ, 3 1 3 2 1 2 3 × 2 ಮಾಡ್ರೆ ಏನು ಬರ್ತೈತೆ ರೀ, 6 ಬರ್ತೈತಿ. 3 × 2 ಮಾಡಿದಾಗ 6 ಬರ್ತೈತಿ. ಅದು 6 ಇಟ್ಟಾರ ಅವರು. 1/6 ಹಾಗೆ ಉಳಿಯುತ್ತದೆ. 1/6 ಹಂಗೆ ಇಟ್ಬಿಟ್ರಿ, ಯಾಕಂದ್ರೆ 6 ಬಂದೈತಿ. ಈ 1/6 ಹಂಗೆ ಇಟ್ರಿ. ಇನ್ನು 1/3ನ 6 ಮಾಡ್ಬೇಕ್ರಿಲ್ಲ, ಇದು 6 ಆತ್ರಿ, 2/6 ಆಯ್ತು. ಇನ್ನು 1/6 ಪ್ಲಸ್ 1/3 ಇದ್ರಿ 1/6 1/3 ಮಾಡ್ರೆ ಏನಾಕೈತಿ, 1/3 ಅಂದ್ರೆ ಎಷ್ಟು ಬರ್ಕೊಂಡಿವ್ರಿ ನಾವು ಇಲ್ಲಿ, 2/6. 2/6 ಈ 6 ಸೇಮ್ ಇಡ್ರಿ, 2 + 1 ಮಾಡ್ರೆ 3 ಬರ್ತೈತಿ. ಇದು ನಮ್ಮ ಆನ್ಸರ. ಈಗ ನೋಡ್ರಿ ಅವ್ರು ಏನು ಮಾಡಂದರು, ಸಂಕ್ಷಿಪ್ತ ರೂಪ ಒಳಗೆ ಇಡ್ರಿ ಅಂದಾರ. ಇದು ನೋಡ್ರಿ 3/6 ಇದು ಒಂದು ಮಗ್ಯಾಗ ಹೋಗೈತ್ರಿ. ಅದರ ಸಂಬಂಧ ಏನು ಮಾಡ್ರಿ, 3 1 3 2 ಮಾಡಿಬಿಡ್ರಿ, 1/2 ಬರ್ತೈತಿ. ಇದು ನಮ್ಮದು ಆನ್ಸರ. ಇದನ್ನ ಇಟ್ಟಾರೆ ಅವರು. ಇನ್ನು ಇದೇ ರೀತಿಯಾಗಿ ಸಾಮಾನ್ಯ ಅಪವರ್ತನ ಮೂಲಕ ಮಾಡಿ ಇಟ್ಟಾರಷ್ಟೇ. ಇನ್ನು ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸಗಳನ್ನು ಅಥವಾ ಇದು 49ನೇ ಪೇಜ್ನಲ್ಲಿರುವಂಥ ಲೆಕ್ಕಾಚಾರ ಮಾಡಿಗಳನ್ನು ಬಿಡಿಸೋಣ್ರಿ. ಇಂದಿನ ಅವಧಿಯಲ್ಲಿ ಎಷ್ಟು ಸಾಕು, ಮುಂದಿನ ಅವಧಿಯಲ್ಲಿ ಮುಂದೋಡೋಣ್ರಿ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಹೊಸ ವಿಡಿಯೋಗಳು ಬರ್ತಾವೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಏನಾಗೈತೆ ರೀ, ಪ್ರೋತ್ಸಾಹ ದೊರೀತೈತಿ. ಇನ್ನೂ ಹೆಚ್ಚು ವಿಡಿಯೋ ಮಾಡಿ ಹಾಕಕ್ಕೆ ಅನಿಸ್ತೈತಿ. ನೀವು ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಲೈಕ್ ಮಾಡಲಿಲ್ಲ, ಶೇರ್ ಮಾಡಲಿಲ್ಲ ಅಂದ್ರೆ ನಮಗೆ ವಿಡಿಯೋ ಮಾಡೋಕ್ಕೆ ಕಷ್ಟ, ಇದನ್ನಾಗಂಗಿಲ್ಲ. ನೀವು ವಿಡಿಯೋ ಮಾಡಿರಿ, ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ನಿಮ್ಗೆ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಸಾಲ್ವ್ ಮಾಡ್ತೀವಿ. ಧನ್ಯವಾದಗಳು.